ಮಾತ್ರೆ ಇಲ್ದಲೇನೆ ಈ ಪಿ ಸಿ ಓ ಡಿ ಮತ್ತು ಪಿ ಸಿ ಓ ಎಸ್ ನಿಯಂತ್ರಣ ಸಾಧ್ಯನಾ? ಈ ಪೀರಿಯಡ್ಸು ಮಾತ್ರೆಯಿಂದ ಸರಿ ಹೋಗುತ್ತಾ ಅಥವಾ ಇನ್ನೂ ಈ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತಾ? ಈ ಒಂದು ತಪ್ಪಿನಿಂದಾಗಿ ಈ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಇನ್ನಷ್ಟು ಗಂಭೀರವಾಗ್ತಾ ಇದೆ. ಪೀರಿಯಡ್ಸು ಸರಿಯಾದ ಸಮಯಕ್ಕೆ ಆಗೋದಕ್ಕೆ ಮಾತ್ರೆಯನ್ನು ತಗೊಳ್ಳೋದು ಸುರಕ್ಷಿತನಾ? ಬನ್ನಿ ಇದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಿಮಗೇನಾದರೂ ಇರ್ರೆಗ್ಯುಲರ್ ಸೈಕಲ್ಸ್ ಇದ್ದರೆ ಅಥವಾ ಮುಖದಲ್ಲಿ ಜಾಸ್ತಿ ಮೊಡವೆಗಳಿದ್ದರೆ ಮತ್ತು ಸಿವಿಯರ್ ಆಗಿ ಹೇರ್ ಫಾಲ್ ಆಗ್ತಾ ಇದ್ದರೆ ಅಥವಾ ಹೇರ್ ಗ್ರೋತ್ ಏನಾದರೂ ಚಿನ್ನಲ್ಲಿ ಮತ್ತು ಬಾಡಿಯಲ್ಲಿ ಹೆಚ್ಚಿಗೆ ಹೇರ್ ಗ್ರೋತ್ ಇದ್ದರೆ ಮತ್ತು ಮೂಡ್ ಸ್ವಿಂಗ್ಸ್ ಆಗ್ತಾ ಇದ್ದರೆ ಮತ್ತು ಪಿಗ್ಮೆಂಟೇಷನ್ ಇದ್ದರೆ ಮತ್ತು ವೆಯ್ಟ್ನ ಪುಟ್ಟಾನಾಗಿ ಅಂದರೆ ಜಾಸ್ತಿಯಾಗಿ ವೆಯ್ಟ್ನ ನೀವು ಗೇಯ್ನ್ ಆಗ್ತಾಯಿದ್ರೆ ಮತ್ತು ಕೆಲವೊಂದು ಸತಿ ತುಂಬ ಆ್ಯಂಗ್ಸೈಟಿ ಮತ್ತು ಡಿಪ್ರೆಷನ್ಗೆ ಒಳಗಾಗುವಂಥದ್ದು, ಮೂಡ್ ಸ್ವಿಂಗ್ಸ್ ಆಗುವಂಥದ್ದು ಏನಾದ್ರು ಜಾಸ್ತಿ ಇತ್ತು ಅಂತ ಅಂದರೆ ಇವೆಲ್ಲ ಈ ಪಿ ಸಿ ಓ ಡಿ ಮತ್ತು ಈ ಪಿ ಸಿ ಓ ಎಸ್ನ ಸಿಮ್ಟಮ್ಸ್ಗಳಾಗಿರುತ್ತೆ. ಇದನ್ನು ನೀವು ವಿತೌಟು ಟ್ಯಾಬ್ಲೆಟ್ಸು ಏನು ಇಲ್ದಲೇ ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡು ಈ ಸಮಸ್ಯೆಯನ್ನು ನಿಯಂತ್ರಿಸ್ಬೋದು. ಅಂದರೆ ಯಾವುದೇ ಥರನಾಗಿರ್ತಕ್ಕಂಥ ಟ್ಯಾಬ್ಲೆಟ್ಸ್ಗಳ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದರೆ ಟ್ಯಾಬ್ಲೆಟ್ಸ್ಗಳನ್ನ ಹೊರತುಪಡಿಸಿ ನಮ್ಮ ಆಹಾರ ಪದ್ಧತಿಯೆಲ್ಲ ಬದಲಾವಣೆ ಮಾಡಿಕೊಂಡ್ರೆ 80% ಆಫ್ ದ ಥಿಂಗ್ಸ್ ಚೇಂಜಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಏನಾದರೂ ಫುಡ್ಡಲ್ಲೇ ನ್ಯಾಚುರಲ್ ಆಗಿ ರಿವರ್ಸ್ ಮಾಡ್ಕೊಬೇಕು ನಿಮ್ಮ ಪಿ ಸಿ ಓ ಡಿ ಮತ್ತು ಪಿ ಸಿ ಓ ಎಸ್ನ ಪೀರಿಯಡ್ಸ್ನ ರೆಗ್ಯುಲರ್ ಆಗಿ ಇಟ್ಕೊಬೇಕು ಅಂತ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.